Namaste. Welcome to session 31. In this session, we study the maintenance scheduling, how to make the scheduling for the maintenance of equipments and plants. Maintenance scheduling refers to the timing of planned work, when the work should be done and who should perform it. It offers details of when and who scheduling is meant to. Schedule the maximum amount of work with the available resources. Schedule according to the highest priority work orders. Schedule the maximum number of preventive maintenance jobs when necessary. Minimize the use of contract and outside resources by effectively using internal labor. Here the maintenance scheduling refers to you have to make a plan for when the work is to be done, from by whom it is to be done or performed it. So for that we have to give the answer for when and who. For this is called maintenance scheduling. ಇಲ್ಲಿ ಮೇಂಟೆನೆನ್ಸ್ ಶೆಡ್ಯೂಲ್ ಅಂತ ಹೇಳಿದ್ರೆ ಯಾವ ಚಟುವಟಿಕೆಗಳನ್ನು ಮಾಡಬೇಕಾಗಿದೆ ಮತ್ತು ಯಾರು ಆ ಚಟುವಟಿಕೆಗಳನ್ನು ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಅನ್ನೋದನ್ನು ನಿರ್ಧರಿಸೋದನ್ನೇ ನಾವಿಲ್ಲಿ ಮೇಂಟೆನೆನ್ಸ್ ಶೆಡ್ಯೂಲಿಂಗ್ ಅಂತ ಕರ್ಕೊಳ್ತೀವಿ. ಈ ಮೇಂಟೆನೆನ್ಸ್ ಶೆಡ್ಯೂಲಿಂಗ್ ಯಾವಾಗ ಮತ್ತು ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಉತ್ತರವನ್ನು ನೀಡುತ್ತೆ. ಇದರೊಳಗೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಶೆಡ್ಯೂಲ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವರ್ಕ್ ವಿತ್ ದ ಅವೈಲಬಲ್ ರಿಸೋರ್ಸಸ್. ನಾವು ಶೆಡ್ಯೂಲ್ ಯಾವ ರೀತಿ ಇರಬೇಕು ಅಂದರೆ ನಮ್ಮಲ್ಲಿ ಇರುವಂಥ ಲಭ್ಯವಿರುವಂಥ ಸಂಪನ್ಮೂಲಗಳು ಉಪಯೋಗಿಸಿಕೊಂಡು ಗರಿಷ್ಠ ಪ್ರಮಾಣದ ಕೆಲಸವನ್ನು ಮಾಡಲಿಕ್ಕೆ ನಾವು ಒಂದು ಶೆಡ್ಯೂಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಶೆಡ್ಯೂಲ್ ಅಕಾರ್ಡಿಂಗ್ ಟು ದ ಹೈಯೆಸ್ಟ್ ಪ್ರಯಾರಿಟಿ ವರ್ಕ್ ಆರ್ಡರ್ಸ್. ಶೆಡ್ಯೂಲ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಯಾವ ಒಂದು ಕೆಲಸ ಅತ್ಯಂತ ಪ್ರಮುಖವಾಗಿರುತ್ತೆ ಮತ್ತು ಜರೂರಾಗಿರುತ್ತೆ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಶೆಡ್ಯೂಲ್ ಮಾಡಬೇಕಾಗುತ್ತೆ. ಶೆಡ್ಯೂಲ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಜಾಬ್ಸ್ ವೆನ್ ನೆಸೆಸರಿ. ಇನ್ನೊಂದು ಮುಖ್ಯವಾಗಿ ಅಂದರೆ ಯಾವುದಕ್ಕೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಬೇಕಾಗುತ್ತೆ ಅದಕ್ಕೆ ಆದಷ್ಟು ಒಂದು ಗರಿಷ್ಠ ಪ್ರಮಾಣದ ಒಂದು ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಮಿನಿಮೈಸ್ ದ ಯೂಸ್ ಆಫ್ ಕಾಂಟ್ರಾಕ್ಟ್ ಆ್ಯಂಡ್ ಔಟ್ಸೈಡ್ ರಿಸೋರ್ಸಸ್ ಬೈ ಎಫೆಕ್ಟಿವ್ಲಿ ಯೂಸಿಂಗ್ ಇಂಟರ್ನಲ್ ಲೇಬರ್. ಆದಷ್ಟು ಈ ಬೇರೆಯವರಿಗೆ ಅಂದರೆ ಹೊರ ವ್ಯಕ್ತಿಗಳಿಗೆ ಗುತ್ತಿಗೆ ಕೊಡೋದು ಅಥವಾ ಹೊರಗುತ್ತಿಗೆ ಕೊಡೋದನ್ನು ಅವಾಯ್ಡ್ ಮಾಡಿ ನಮ್ಮಲ್ಲಿ ಆಂತರಿಕವಾಗಿ ಲಭ್ಯವಿರುವಂಥ ಮಾನವ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಈ ಒಂದು ಮೇಂಟೆನೆನ್ಸ್ ಶೆಡ್ಯೂಲಿಂಗನ್ನು ಮಾಡಿ ಅಂತ ಇದರ ಪ್ರಮುಖವಾದಂಥ ಉದ್ದೇಶ ಆಗಿರುತ್ತೆ. ಮೇಂಟೆನೆನ್ಸ್ ಶೆಡ್ಯೂಲಿಂಗ್ ಪ್ರಿನ್ಸಿಪಲ್ಸ್. ಹಾಗಾದರೆ ಇದರ ತತ್ವಗಳು ಏನು? ಮೊದಲನೇ, ಜಾಬ್ ಪ್ಲಾನ್ಸ್ ಆರ್ ನೀಡೆಡ್ ಫಾರ್ ಶೆಡ್ಯೂಲಿಂಗ್. ಜಾಬ್ ಪ್ಲಾನ್ಸ್ ಶುಡ್ ಬಿ ಇನ್ಕ್ಲೂಡ್ ದ ನಂಬರ್ ಆಫ್ ಟೆಕ್ನಿಷಿಯನ್ಸ್ ರಿಕ್ವೈರ್ಡ್, ದ ಮಿನಿಮಮ್ ಸ್ಕಿಲ್ ಲೆವೆಲ್, ವರ್ಕ್ ಅವರ್ಸ್ ಪರ್ ಸ್ಕಿಲ್ ಲೆವೆಲ್ ಆ್ಯಂಡ್ ಇನ್ಫಾರ್ಮೇಷನ್ ಆನ್ ಜಾಬ್ ಡ್ಯೂರೇಷನ್. Maintenance needs this information to schedule work, and job plans provided it in an efficient way. Does the job require welding? How many welders are needed? How many assistants does the engineers require? Asking questions like this during the creation of job plans helps determine the scheduling requirements. ಇಲ್ಲಿ ಜಾಬ್ ಪ್ಲಾನ್ಸ್ ರಿಕ್ವೈರ್ ಮಾಡಬೇಕಾದ್ರೆ ಶೆಡ್ಯೂಲ್ ಮಾಡಬೇಕಾದ್ರೆ ಇದು ಬೇಕು. ಜಾಬ್ ಪ್ಲಾನ್ಸ್ ಅಂತ ಹೇಳಿದ್ರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವ ಕನಿಷ್ಠ ವಿದ್ಯಾರ್ಹತೆ ಬೇಕು, ಕುಶಲತೆ ಬೇಕು ಅನ್ನೋ ತಿಳ್ಕೊಳ್ಬೇಕಾಗುತ್ತೆ. ಈ ಕೆಲಸವನ್ನು ಮಾಡಲಿಕ್ಕೆ ಎಷ್ಟು ಗಂಟೆಗಳ ಅವಧಿ ಬೇಕಾಗುತ್ತೆ ಮತ್ತು ಇದರ ಅವಧಿ ಅಷ್ಟೇ ಅಲ್ಲ ಯಾರು ಇದನ್ನು ಮಾಡಲಿಕ್ಕೆ ಶಕ್ತರಾಗಿದ್ದರೆ ತಿಳ್ಕೊಳ್ಬೇಕಾಗುತ್ತೆ. ಇವುಗಳು ತೆಗೆದುಕೊಂಡಾಗ ನಮಗೇನಾಗುತ್ತೆ, ಈ ಜಾಬ್ ಪ್ಲಾನ್ ಇದ್ದರೆ ನಾವು ಶೆಡ್ಯೂಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಈ ಜಾಬ್ ಪ್ಲಾನ್ಗೆ ನಮಗೇನಾದ್ರು ವೆಲ್ಡಿಂಗ್ ಅವಶ್ಯಕತೆ ಇದೆಯಾ ಅಥವಾ ವೆಲ್ಡರ್ಸ್ ಎಷ್ಟು ಜನ ಬೇಕಾಗುತ್ತೆ ಇದ್ದರೆ, ಮತ್ತು ಅವ್ರಿಗೆ ಅಸಿಸ್ಟೆಂಟ್ ಸಹಾಯಕರು ಎಷ್ಟು ಜನ ಬೇಕಾಗುತ್ತೆ, ಇಂಜಿನಿಯರ್ ಏನಾದರೂ ಬೇಕಾಗುತ್ತಾರ, ಈ ರೀತಿಯ ಕ್ವಶನನ್ನು ನಾವು ಕೇಳಿಕೊಂಡು ಅದಕ್ಕೆ ತಕ್ಕಂತೆ ಏನು ಮಾಡಬೇಕಾಗುತ್ತೆ, ಶೆಡ್ಯೂಲ್ ಮಾಡಬೇಕಾಗುತ್ತೆ. ಇದನ್ನು ಜಾಬ್ ಪ್ಲಾನ್ಸ್ ಶೆಡ್ಯೂಲಿಂಗ್ ಅಂತ ಕರ್ಕೊಳ್ತೀವಿ. ಶೆಡ್ಯೂಲ್ಸ್ ಆ್ಯಂಡ್ ಜಾಬ್ ಪ್ರಿಯಾರಿಟೀಸ್ ಆರ್ ಇಂಪಾರ್ಟೆಂಟ್. ದ ವೀಕ್ಲಿ ಶೆಡ್ಯೂಲ್ ಆ್ಯಂಡ್ ದ ಪ್ರಿಯಾರಿಟೀಸ್ ದಟ್ ಹೆಲ್ಪ್ ಡಿಟರ್ಮೈನ್ ದಿಸ್ ಶೆಡ್ಯೂಲ್ ಆರ್ essential to improving the productivity. Weekly scheduling frees up crew supervisors to focus on the current week without worrying about the backlog. Maintenance and operations use the weekly schedule for according to their task in advance. So it's critical to properly determine the priority levels of new work orders to see if they should become part of the daily or weekly schedule. Prioritizing advanced scheduling helps make sure sufficient workloads are assigned, which increases productivity and ensures critical work orders are completed fast. ಇಲ್ಲಿ ಏನು ಮಾಡ್ಕೊಳ್ತೀವಿ, ಶೆಡ್ಯೂಲ್ಸನ್ನು ಜಾಬ್ ಪ್ರಿಯಾರಿಟಿ ಮೇಲೆ ತಗೊಳ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ವೀಕ್ಲಿ ಶೆಡ್ಯೂಲ್ಸ್ ಅಂದರೆ ವಾರದ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ತಾ ಇರೋದು ಯಾವುದ್ರ ಮೇಲೆ ತಗೊಳ್ತೀವಿ,
ಪ್ರಿಯಾರಿಟೀಸ್, ಯಾವ ಒಂದು ಯಂತ್ರೋಪಕರಣಗಳು ಅಥವಾ ಜಾಬ್ಗೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕು ಅವುಗಳಿಗೆ ಆಧಾರಗಣವಾಗಿ ವಾರದ ಶೆಡ್ಯೂಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಕೆಲಸಗಾರರಿಗೂ ಕೂಡ ಒಂದು ಫ್ರೀ ಆಫ್ ಸಿಗುತ್ತೆ. ಅದನ್ನು ಮೊದಲೇ ನಿರ್ಧಾರ ಆಗಿರುತ್ತೆ ಈ ವಾರದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು. ಅದಕ್ಕೆ ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡಿ ಯಾವುದೇ ರೀತಿಯಾದ ಕೆಲಸಗಳು ಹಿಂದುಳಿಯದಂತೆ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿಯಾದಂಥ ಒಂದು ಶೆಡ್ಯೂಲ್ಸನ್ನು ಹೇಳ್ತೀವಿ ಶೆಡ್ಯೂಲ್ ಆ್ಯಂಡ್ ಜಾಬ್ ಪ್ರಿಯಾರಿಟೀಸ್ ಅಂತ ಕರ್ಕೊಳ್ತೀವಿ. Schedule based on projected highest skills available. This principle states that the scheduler should develop a 1-week schedule for each crew based on the available technician hours, the highest skill level available, job priorities and details from the job plans. Scheduler should select a week's worth of work from the planned backlog by using information on priority and job plans details. They should then use a forecast of the maximum capabilities of the technician's crew for the coming week. After several weeks have passed, technicians should have a better idea about the amount of work they are responsible for in a given week and becomes more productive. ಇಲ್ಲಿ ತೊಗೊಳ್ತಾ ಇರೋದು ಪ್ರೊಜೆಕ್ಟೆಡ್ ಹೈಯರ್ ಸ್ಕಿಲ್ ಅವೈಲಬಲ್. ನಾವು ಇಲ್ಲಿ ತೊಗೊಳ್ತಾ ಇರೋದು ಇಲ್ಲೂ ಕೂಡ ಅಷ್ಟೇ ಒಂದು ವಾರದ ಚಟುವಟಿಕೆಗಳನ್ನು ಮೊದಲೇ ನಿರ್ಧರಿಸ್ಕೊಳ್ಳೋದು, ಯಾವ ವ್ಯಕ್ತಿ ಮಾಡಬೇಕು ಮತ್ತು ಅವರ ಒಂದು ತಾಂತ್ರಿಕತೆ ಎಷ್ಟಿದೆ, ಅವರ ತಾಂತ್ರಿಕ ಗಂಟೆಗಳು ಎಷ್ಟಿವೆ ಅವುಗಳನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಸುಲಭವಾಗುತ್ತೆ. ಅಂತಹ ವ್ಯಕ್ತಿಗಳಿಗೆ ಈ ಮೇಂಟೆನೆನ್ಸನ್ನು ನಾವು ಕೊಡೋದ್ರಿಂದ ಏನಾಗುತ್ತೆ, ಅವರು ಅದೇ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಪುಣತೆಯನ್ನು ಹೊಂದ್ತಾರೆ. ಮುಂದೆ ಅವರು ಆ ಒಂದು ಯಂತ್ರೋಪಕರಣಗಳನ್ನು ಸಿದ್ಧಸ್ಥರಾಗೋದರ ಮೂಲಕ ಹೆಚ್ಚಿನ ಒಂದು ಉತ್ಪಾದಕತೆಯನ್ನು ನಾವು ಪರಿಗಣಿಸ್ಬೋದಾಗುತ್ತೆ. ಶೆಡ್ಯೂಲ್ ಫಾರ್ ಎವರಿ ಅವೈಲಬಲ್ ವರ್ಕ್ ಅವರ್. ಬ್ರಿಂಗಿಂಗ್ ದ ಪ್ರೀವಿಯಸ್ ಪ್ರಿನ್ಸಿಪಲ್ಸ್ ಟುಗೆದರ್, ದಿಸ್ ಗೈಡ್ಲೈನ್ಸ್ ಡೀಟೇಲ್ಸ್ ಹೌ ಮಚ್ ವರ್ಕ್ ಟು ಶೆಡ್ಯೂಲ್. The scheduler should assign work plans for the technicians to complete a task during the following week for 100% of the forecasted hours. So, if a crew has 800 labor hours available, the scheduler would give them 800 hours worth of work. Scheduling for 100% of the forecasted work hours prevents over and under scheduling. Daily work is entered by the crew leader. The crew leader or the supervisor should develop a daily schedule based on the 1-week schedule, current job progress and any new high priority jobs that may arise. The supervisor should assign daily work to technicians based on skills level and work order requirements. In addition to the current day's workload, the supervisor should handle emergencies and reschedule assignments is needed. Daily scheduling is almost always fluid thanks to the progress of the work being performed. This makes it difficult to schedule precise job times very far in advance. Inaccuracy of individual time estimates and reactive maintenance are the two biggest factors contributing to this issue. Measures performance with schedule compliance. Scheduling success is measured by the adherence to the 1-week schedule and its effectiveness. Range time is the ultimate measure of workforce efficiency and planning and scheduling effectiveness. Planning work before assigning it reduces unnecessary delays, while scheduled work reduces delay between jobs. These are the objectives of scheduling maintenance. So here ends the session. Thank you very much.